ಎಲ್ರಿಗೂ ನಮಸ್ಕಾರ. ಶುಭ ಜನ ಬೆಳಗ್ಗೆ ಎದ್ದು ಕರಿನ ಆಚೆ ಬಿಟ್ಟು ಇವತ್ತಿಂದ ಫಾರ್ಮಲ್ಲಿ ಹೆವಿ ಕೆಲಸ ಸ್ಟಾರ್ಟ್. ಒಂದು ಮನೆ ಮತ್ತೆ ನಮ್ಮ ನಾಟಿ ಹಸ್ಕೊಂಡು ಕಟ್ಟಕ್ಕೆ ಒಂದು ದೊಡ್ಡ ಶೀಟ್ ಕಟ್ಟಬೇಕು. ಬೇಸ್ಮೆಂಟ್ ಮುಂಚೆನೆ ಮಾಡಿದ್ವಿ, ಮಣ್ಣು ಹೊಡೆದಿ ಎಲ್ಲ ಮಣ್ಣು ಮುಚ್ಕೊಂಡು ಗಿಡ ಬೆಳ್ಕೊಂಡಿದೆ. ಇವಾಗ ಗಿಡ ಎಲ್ಲ ಕ್ಲೀನ್ ಮಾಡಿ ಬೇಸ್ಮೆಂಟ್ ಬಿಡಿಸೋ ಕೆಲಸ. ಈ ಬೇಸ್ಮೆಂಟ್ ಡೈಮೆನ್ಷನ್ ಬಂದು 21ಕ್ಕೆ 85 ಇದೆ. ನಮ್ಮ ಹಸುಗಳನ್ನ ಮೇಯಕ್ ಬಿಟ್ಟು ಒಂದ್ ಕಡೆಯಿಂದ ಬೇಸ್ಮೆಂಟ್ ಎಲ್ಲ ಬಿಡಿಸ್ಕೊಂಡ್ ಬಂದೆ. ಆ ಕಡೆ ಈ ಕಡೆ ಬಿಡಿಸೋದು ಯಾಕಂದ್ರೆ ಸಿಮೆಂಟ್ ಬಿದ್ದಾಗ ಎತ್ಕೊಳಕ್ ಸಿಗೋಗುತ್ತೆ. ಈ ಕಡೆ ಒಳಗೆ ಬೇಸ್ಮೆಂಟ್ ಗೆ ಕಲ್ಲಿಡ್ಸೋ ಅಂತ ಜಾಗ ಮಾಡಿರಿ. ನನ್ನ ಮಕ್ಕಳು ಒಳಗೆ ಇಳಿಸ್ಕೊಡೋಲ್ಲ ಅಂತ ಹೇಳ್ತಾರೆ. ಎಷ್ಟು ಗಾಂಚಿ ಆಳ ಬಿಡಿಸೋರಿಗೆ ಅಂತಂದ್ರೆ ಗಾಡಿ ಪಕ್ಕದಲ್ಲೇ ಇಳಿಸ್ಬೇಕು, ಒಂದ್ ಹೆಜ್ಜೆನೂ ಬೇರೆ ಕಡೆ ಇಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸೆಂಟ್ರಿಗೆ ಇಟ್ಕೊಟ್ಟಿದ್ರೆ ಕಟ್ಟಡ ಕಟ್ಟಕ್ಕೆ ಸರಿ ಹೋಗೋದು. 5 ಜನ ಇದ್ರೆ ಎಷ್ಟು ಹೇಳಿದ್ರು ಗಾಂಚಲಿ ಬಿಡಿದ್ರೆ ಗಾಡಿ ಪಕ್ಕನ ಇಳಿಸೋ ಒಂಚೂರು ಹಿಂದೆ ಇಟ್ಕೊಡ್ಲಿಲ್ಲ. ಏನ್ ಮಾಡೋದು? ಇಂಜಿನಿಯರಿಂಗ್ ಡಾಕ್ಟರ್ ಮೇಕಪ್ ಆರ್ಟಿಸ್ಟ್ಗಳು ಟೋಟಲ್ ಸಿಗ್ತಾರೆ ಈಗ, ಬಟ್ ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ದೊಡ್ಡ ಸಮಸ್ಯೆ ಆಗಿದೆ. ಇಟ್ಕೆ ಇಳಿಸಿ ಕಾಸು ಕೊಟ್ಟು ಕಬ್ಬಣ ತರ ಅಂತ ಕೊಪ್ಪದ ಕಡೆ ಹೊರಟೆ. ಇವಾಗ ಬರೀ ಶೆಡ್ ಸ್ಟ್ರಕ್ಚರ್ ಮಾತ್ರ ಕಬ್ಬಣ ತಗೋತಿರು ಒಂಟದ ಮೇಲೆ ಆಗಿದೆ. ಅಲ್ಲೇ ನಮ್ಮ ಹುಡುಗಂದು ಹೊಸ ಎಕ್ಸ್ಪಲ್ಸ್ ಇತ್ತು. ತುಂಬಾ ದಿನಗಳಿಂದ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಮಾಡಕ್ಕಾಗಿರಲಿಲ್ಲ. ಬೆಂಗಳೂರು ಕಡೆ ಹೋದಾಗಂತೂ ಅಲ್ಲೂ ಬಿಸಿ, ಫಾರ್ಮ್ ಬಂದಾಗಂತೂ ಇನ್ನೂ ಹೆವಿ ಬಿಸಿ ಆಗಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಈಗ ಈ ಹೊಸ ಎಕ್ಸ್ಪಲ್ಸ್ ಒಂಥರ ಲೈಟ್ ವೇಟ್ ಅಲ್ಲಿ ಫುಲ್ ಪವರ್ ಅಲ್ಲಿ ಚೆನ್ನಾಗಿದೆ. ಬಟ್ ನಮ್ಮ ಹಿಮಾಲಯ ಅಂತಾರಲ್ಲ, ಅದೇ ಒಂಥರ ಬೇರೆ ಸೆಗ್ಮೆಂಟ್, ಇದೆ ಒಂಥರ ಬೇರೆ ಸೆಗ್ಮೆಂಟ್. ಆದ್ರೂ ಒಂಥರ ಅದಕ್ಕಿಂತ ಪರವಾಗಿಲ್ಲ, ಚೆನ್ನಾಗಿದೆ. ಅದು ಬಿಡಿ, ಹಿಮಾಲಯಂದೇ ಒಂಥರ ಬೇರೆ ವೈಬು. ನೋಡುವ ಅತಿ ಶೀಘ್ರ ಇದನ್ನು ಒಂದು ಪ್ಲಾನ್ ಮಾಡಿ ಇಳಿಸೋಣ. ವೆಲ್ಡಿಂಗ್ ಮಾಡಕ್ಕೆ ಜನರೇಟರ್ ಬೇರೆ ಬೇಕಾಯ್ತು, ಅದನ್ನು ಬಳಗೆ ತಗೊಂಡು ರೆಡ್ ಆಕ್ಸೈಡ್ ಟಿನ್ನರ್ ಕಟಿಂಗ್ ವೆಲ್ಡಿಂಗ್ ನೋಡಲ್ ತಗೊಂಡು ಬೇಕಾಗಿರೋ ಕಬ್ಬಣ ತೂಕ ಹಾಕಿಸಿ ಬಿಲ್ ಹಾಕಿ ಕ್ಲಿಯರ್ ಮಾಡಿ ಮನೆಗೆ ಬಂದು ಕಬ್ಬಣ ಎಲ್ಲ ಇಳಿಸಿ ಕಟ್ಟಡ ಕಟ್ಟಕ್ಕೆ ಸಿಮೆಂಟ್ ಕಲ್ಸಕ್ಕೆ ನೀರ್ ಬೇಕಲ್ಲ, ಅದಕ್ಕೊಂದು ಟ್ಯಾಂಕರ್ ಇರಲಿ ಅಂತ ಎತ್ಕೊಂಡು ಕಟ್ಟಕ್ಕೆ ನೀರ್ ಬಳಸಕ್ಕೆ ಈಸಿ ಆಗಲಿ ಅಂತ ತಗೊಂಡ್ ಟ್ಯಾಂಕರ್ ನ ಸೆಂಟ್ರಲ್ ನಿಲ್ಸ್ಬಿಟ್ಟು ನೀರು ತುಂಬಿ ತಂದಿರೋ ಕಬ್ಬಣ ಫ್ಲಾಟ್ ಆಗಿ ಜೋಡಿಸಿಟ್ಟು ಪೇಂಟ್ ಹೊಡಕ್ಕೆ ಈಸಿ ಆಗಲಿ ಅಂತ ರೆಡ್ ಆಕ್ಸೈಡ್ ಪೇಂಟ್ ಹೊಡಿ ನಮ್ಮ ಅಪ್ಪನ ಕೆಲಸ. ಇವಾಗ ಇನ್ನೂ ಹೆವಿ ಕೆಲಸ ಆಯ್ತು, ನಿಮಗೆ ತೋರ್ಸಕ್ಕಾಯ್ತು ಇಷ್ಟ ಇವತ್ತು.